ಹಾಯ್ ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ನಮ್ಮ ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ನಾನು ನಿಮಗೆ ಉಪಯೋಗ ಆಗ್ತಕ್ಕಂತಹ ನಾನು ಅನ್ವಯ ಮಾಡಿಕೊಂಡು ನನಗೆ ಅದು ಸರಿ ಅನ್ಸಾದ್ಮೇಲೆ ನಾನು ಈ ವಿಡಿಯೋವನ್ನು ನಾನು ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್, ಈಗ ಆನ್ಲೈನ್ ಮೂಲಕ ನಾನು ಯಾವ ರೀತಿ ಶಾಪಿಂಗನ್ನು ಮಾಡ್ತೀನಿ, ನಾನು ಸೆಲೆಕ್ಟ್ ಮಾಡ್ತಕ್ಕಂತಹ ಬ್ರ್ಯಾಂಡ್ ಯಾವುದು ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಏಕೆಂದರೆ ನನ್ನ ಫ್ರೆಂಡ್ಸು ನನ್ನನ್ನು ಯಾವಾಗಲೂ ಕೇಳ್ತಿರ್ತಾರೆ ಫಂಕ್ಷನ್ಗಳಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಿದಾಗ, ನೀನು ಎಲ್ಲಿ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೋತೀಯ, ಎಲ್ಲಿ ತೊಗೋತೀಯ, ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನನ್ನನ್ನು ಕೇಳ್ತಿರ್ತಾರೆ. ಸೊ ಹಾಗಾಗಿ ಇದು ಎಲ್ರಿಗೂ ಯೂಸ್ ಆಗುತ್ತೆ. ಸುಮ್ಮನೆ ಹೋಗ್ಬಿಟ್ಟು ನಾವು ಅಂಗಡಿಗಳಿಗೆ ಹೋಗ್ಬಿಟ್ಟು ಅದು ಬಟ್ಟೆ ಕ್ಲಾತ್ ಚೆನ್ನಾಗಿರಲ್ಲ, ಅಲ್ಲಿ 800-900 ರೂಪಾಯಿನೆಲ್ಲ ಕೊಟ್ಟು ನಾವು ಕ್ಲಾತನ್ನು ತೊಗೊಂಡು ಬರ್ತೀವಿ ಮನೆಗೆ. ತಂದು ಒಂದು 2 ದಿನ ಹಾಕೊಂಡ ತಕ್ಷಣ ಅದು ಹರಿದೋಗುತ್ತೆ ಅಥವಾ ಕಲ್ಲರ್ ಹೋಗುತ್ತೆ. ಸೊ ಹಾಗಾಗಿ ನಾವು ಯಾವ ಬ್ರ್ಯಾಂಡನ್ನು ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ಈಗ 1 by 1 ನಾನು ಫೋಟೋ ಹಾಕಿದ್ದೀನಿ ನೋಡಿ, ಇದೆಲ್ಲ ನಾನು ಆನ್ಲೈನಲ್ಲೇ ಶಾಪಿಂಗ್ ಮಾಡಿರ್ತಕ್ಕಂಥದ್ದು. ನನಗಂತೂ ತುಂಬ ಖುಷಿ ಇದೆ. ನಾನು ಜಾಸ್ತಿ ಆಫರ್ ಇದ್ದಾಗಲೇ ನಾನು ಆನ್ಲೈನಲ್ಲಿ ನಾನು ಜಾಸ್ತಿ ಶಾಪಿಂಗ್ ಮಾಡ್ತಕ್ಕಂಥದ್ದು. ಡಿಸ್ಕೌಂಟ್ಗಳಿದ್ದಾಗ, ಆಫರ್ಗಳಿದ್ದಾಗಲೇ ನಾನು ಜಾಸ್ತಿ ಆರ್ಡರ್ ಮಾಡ್ಕೊತೀನಿ. ಏಕೆಂದರೆ ತುಂಬ ಆಫರ್ ಇರುತ್ತೆ. ನಾನು ನೋಡಿಕೊಂಡು ನಾನು ಕಾರ್ಟ್ಗೆ ಹಾಕಿ ಬಿಟ್ಕೊಂಡಿರ್ತೀನಿ. 1500, 1200 ಇರ್ತಕ್ಕಂತಹ ಟಾಪ್ಗಳೆಲ್ಲ, ಕುರ್ತಾಸ್ಗಳೆಲ್ಲ ಓನ್ಲಿ 500, 450, 350. ನನಗೆ ಪ್ರೈಸ್ ನೋಡಿಬಿಟ್ಟು ನನಗೆ ತುಂಬ ಶಾಕ್ ಆಗುತ್ತೆ. ಇಷ್ಟು ದಿನ ಕಾಯ್ದಿದ್ದಕ್ಕೂ ಒಳ್ಳೆ ಚಾನ್ಸ್ ಸಿಕ್ತು ಅಂತೇಳಿ ನಾನು ತುಂಬ ಖುಷಿಯಿಂದ ರಾತ್ರಿ 5 ಟಾಪ್ಗಳನ್ನ ನಾನು ಆರ್ಡ್ರ್ ಮಾಡಿದ್ದೀನಿ. ಅದಿನ್ನೂ ಡಿಲೈವ್ ಆಗಿಲ್ಲ. ಬಂದಾದಮೇಲೆ ನಾನು ನಿಮಗೆ ಅದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಯಾವುದ್ಯಾವುದೋ ಕುರ್ತಾಸ್ನ ನಾನು ಆರ್ಡ್ರ್ ಮಾಡಿದ್ದೀನಿ, ಅದ್ರ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ನೋಡೋರಂತೆ. ನೋಡಿ, ಈಗ ನಾನು ಪ್ರತಿಯೊಂದು ಡ್ರೆಸ್ ಕೂಡ ನಾನು ಆನ್ಲೈನ್ ಶಾಪಿಂಗಲ್ಲೇ ಮಾಡಿರೋದು. ಬನ್ನಿ, ಈಗ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಬಹುಮುಖ್ಯವಾಗಿ ನಾವು ಯಾವ ಟೈಮ್ನಲ್ಲಿ ನಾವು ನೋಡಬೇಕು, ಅದನ್ನು ಹೇಗೆ ಕಾರ್ಟ್ನಲ್ಲಿ ಇಟ್ಕೊಬೇಕು, ಆಗ ನಮಗೆ ಯಾವಾಗ ಆಫರ್ ಬಿಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ಈ ಟಾಪ್ ಕೂಡ ಆನ್ಲೈನಲ್ಲೇ ಶಾಪಿಂಗನ್ನು ಮಾಡಿರ್ತಕ್ಕಂಥದ್ದು. ಬನ್ನಿ, ನಾನು ಮಾಡ್ತಕ್ಕಂಥ ಆನ್ಲೈನ್ ಶಾಪಿಂಗ್ ಮುಖ್ಯವಾಗಿ ಒಂದು ಎಜಿಯೋ ಮತ್ತು ಇನ್ನೊಂದು ಮಿಂತ್ರಾ. ಆಲ್ಮೋಸ್ಟು ಮಿಂತ್ರಾಕ್ಕಿಂತ ನಾನು ಎಜಿಯೋದಲ್ಲೇ ಜಾಸ್ತಿ ಆರ್ಡರನ್ನು ಮಾಡ್ತೀನಿ. ಬನ್ನಿ, ಎಜಿಯೋನ ಹೇಗೆ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ನೋಡಿ, ನಾವೀಗ ಫಸ್ಟು ನಾವು ಪ್ಲೇಸ್ಟೋರ್ಗೆ ಹೋಗೋಣ. ಹೋಮ್ ಸ್ಕ್ರೀನಲ್ಲೇ ಇರುತ್ತೆ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನಾವು ಇಲ್ಲಿ ಎಜಿಯೋ ಅಂತೇಳಿ ಸರ್ಚ್ ಅನ್ನೋ ಬಟನ್ ಇರುತ್ತೆ. ಸೊ ಸರ್ಚ್ ಬಟನ್ನು ಓಪನ್ ಆದಮೇಲೆ ಇಲ್ಲಿ ನಾವು ಎಜಿಯೋ ಅಂತ ನಾವು ಟೈಪ್ ಮಾಡೋಣ. ನೋಡಿ, ಎಜಿಯೋ ಅಂದ ತಕ್ಷಣ ಇಲ್ಲಿ ಎಜಿಯೋ ಆನ್ಲೈನ್ ಶಾಪಿಂಗ್ ಇಂಡಿಯಾ ಅಂತ ಬಂತು. ಸೊ ಅದನ್ನು ಸರ್ಚ್ ಮಾಡಿದಾಗ ನೋಡಿ, ಈ ರೀತಿ ಕ್ಯಾಪಿಟಲ್ ಲೆಟರ್ ಎ ಥರ ಬರುತ್ತೆ. ಸೊ ಇಲ್ಲಿ ಇನ್ಸ್ಟಾಲ್ ಅಂತಿದೆ. ಸೊ ನಾವೀಗ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ನೋಡಿ, ಇನ್ಸ್ಟಾಲ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ಆದರೆ ನಾವು ಯಾವ ಬ್ರ್ಯಾಂಡ್ನ ತೊಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ, ಅದ್ರ ಮೇಲೆ ನಾವು ಆನ್ಲೈನ್ ಶಾಪಿಂಗ್ನ ಚೆನ್ನಾಗಿ ಮಾಡ್ಬೋದು. ನೋಡಿ, ಓಪನ್ ಅಂತ ಬಂತು. ಓಪನ್ ಬಟನ್ ಮೇಲೆ ಟಚ್ ಮಾಡಬೇಕು. ಟಚ್ ಮಾಡಿದಾಗ ಈ ಜಿಯೋ ಆ್ಯಪು ಬರುತ್ತೆ. ನೋಡಿ, ಇಲ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ನ ಟಚ್ ಮಾಡೋಣ, ಅಲೋಕ್ ಕೊಡೋಣ. ನೋಡಿ, ಇಲ್ಲಿ 3 ಥರ ಬರುತ್ತೆ. ನಾವು ಅದರಲ್ಲಿ ಎಜಿಯೋ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದು ತುಂಬ ಲಕ್ಸುರಿ, ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಬೇಡ. ಇದು ವೆಸ್ಟರ್ನ್ಗೆ ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವು ನಿಮಗೆ ಕುರ್ತಾ ಸೆಟ್ ಬೇಕಾಗಿರೋದ್ರಿಂದ ನಾವು ಅಜಿಯೋನ ನಾನು ಟಚ್ ಮಾಡ್ತೀನಿ. ನೋಡಿ, ಹೋಮ್ ಪೇಜು ಬಂತು. ಇದರಲ್ಲಿ ಮೆನ್ನು, ವುಮೆನು, ಕಿಡ್ಸು ಎಲ್ಲ ಥರ ಇದೆ. ನಾವೀಗ ಕಿಡ್ಸ್ನ ವುಮೆನನ್ನು
ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ನಾನು ಜಾಸ್ತಿ ಯಾವ ಬ್ರ್ಯಾಂಡ್ದು ಯೂಸ್ ಮಾಡ್ತೀನಿ ಅಂತ ಅಂದರೆ ಡೈಲಿ ವೇರ್ಗೆ ಮತ್ತು ಆಫೀಸ್ಗೆ ಎಲ್ಲದಕ್ಕೂ ಆವಾಸ ಕುರ್ತಾಸ್ನ ನಾನು ಯಾವಾಗಲೂ ಆರ್ಡರ್ ಮಾಡೋದು. ಸೊ ಹಾಗಾಗಿ ಆವಾಸ ಕುರ್ತಾಸ್ ಅಂತ ಟೈಪ್ ಮಾಡೋಣ. ಮಾಡಿಬಿಟ್ಟು ಈಗ ಸರ್ಚ್ ಕೊಡೋಣ. ಈಗ ತುಂಬ ವೆರೈಟಿ ಟಾಪ್ಸ್ಗಳು ಬರ್ತಾ ಇರುತ್ತೆ, ಸೆಟ್ ಡ್ರೆಸ್ಗಳು ಕೂಡ ಬರ್ತಾ ಇರುತ್ತೆ. ನೋಡಿ, ನಾವು ಬಹುಮುಖ್ಯವಾಗಿ ಏನನ್ನು ಗಮನಿಸಬೇಕು ನಾವು ಆರ್ಡರ್ ಮಾಡಬೇಕಾದ್ರೆ ಅಂದರೆ ಕುರ್ತಾ ಕೆಳಗಡೆ ನೋಡಿ ಸ್ಟಾರ್ಗಳು ಕಾಣಿಸ್ತಿದೆಯಲ್ಲ, ಈ ಸ್ಟಾರ್ಗಳನ್ನು ನಾವು ನೋಡಬೇಕು. 3 ಸ್ಟಾರು ಮತ್ತು 3 ಸ್ಟಾರ್ಗಿಂತ ಮೇಲೆ ಇದ್ದರೆ ಅದು ಕ್ಲಾತು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ 4 ಸ್ಟಾರ್ ಇದೆ ಅಂದರೆ ಅದು ಕ್ಲಾತು ತುಂಬ ಚೆನ್ನಾಗಿದೆ ಅಂತ ನಾವು ತಿಳ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು 1000 ಇದೆ, 49% ಡಿಸ್ಕೌಂಟ್ ಇದೆ, 509 ಇದೆ. ನೋಡಿ, ತುಂಬ ಚೆನ್ನಾಗಿದೆ, ರೆಡ್ ಕಲರ್ ಇದೆ. ತುಂಬ ಫಂಕ್ಷನ್ಗೆ ಎಲ್ಲದಕ್ಕೂ ನಾವು ವೇರ್ ಮಾಡ್ಬೋದು, ಅಷ್ಟೊಂದು ಚೆನ್ನಾಗಿದೆ. ಹಾಗೆ ನಾವು ಸುಮಾರು ಆಪ್ಷನ್ಸ್ ಇರುತ್ತೆ, ಟಾಪ್ಸ್ಗಳಿರುತ್ತೆ. ನಾವು ನೋಡ್ತಾ ಹೋಗ್ಬೋದು. ನಮ್ಗೆ ಯಾವುದು ಇಷ್ಟ ಆಗುತ್ತೆ, ಯಾವ ಕಲರು ನಮಗೆ ಲೈಕ್ ಆಗುತ್ತೆ ಅದನ್ನು ನೋಡಿ ನಾವು ಸೆಲೆಕ್ಟನ್ನು ಮಾಡ್ಕೊಬೋದು. ಒಂದು ನಿಮಿಷ, ನನ್ನ ಫೋನಲ್ಲಿ ತೋರಿಸ್ತೀನಿ ನಾನು ಯಾವ್ಯಾವ ಕುರ್ತಾಸ್ನ ನೆನ್ನೆ ನಾನು ಯಾವುದ್ಯಾವುದೋ ಆರ್ಡ್ರ್ ಮಾಡಿದೆ ಅನ್ನೋದನ್ನ ನಾನು ಈಗ ಒಂದು ನಿಮಿಷ ಇರಿ, ನನ್ನ ಫೋನಲ್ಲಿ ತೋರಿಸ್ತೀನಿ. ನೋಡಿ, ಇದು ನನ್ನ ಮೊಬೈಲು. ನೋಡಿ, ಇಲ್ಲಿ ಇದೆ AJIO ಅಂತ ಓಪನ್ ಆಗುತ್ತೆ. ಅದರಲ್ಲಿ ಆವಾಸ ಕುರ್ತಾಸ್ ಟೈಪ್ ಮಾಡಿದಾಗ ಸಿಕ್ಕಾಬಟ್ಟೆ ಇರ್ತವೆ ಟಾಪ್ಸ್ಗಳು, ತುಂಬ ಚೆನ್ನಾಗಿರ್ತವೆ. ನೋಡಿ, ಇವತ್ತು ನಾನು ಹಾಕಿದ್ದೀನಿ ಅಂತ ತೋರಿಸಿದ್ನಲ್ಲ, ನೋಡಿ ಇದ್ರ ಬೆಲೆ 899 ರುಪೀಸ್ ಇದೆ. 49% ಡಿಸ್ಕೌಂಟ್ ಇದೆ. ನೋಡಿ, 458 ನೋಡಿ, ನಾನು ಇವತ್ತು ವೇರ್ ಮಾಡಿದ್ದೀನಲ್ಲ ಇದೇ ಟಾಪು. ಚೆನ್ನಾಗಿದೆ, ಕಲ್ಲರು ಎಲ್ಲ ತುಂಬ ಚೆನ್ನಾಗಿದೆ, ಕ್ಲಾತು ಕೂಡ ಚೆನ್ನಾಗಿದೆ. ನೋಡಿ, ಇದೆ ಬರೀ 458 ರುಪೀಸ್ಗಿದೆ. ನೋಡಿ, ಸೈಜು ನೋಡಿ ತುಂಬ ಕಡಿಮೆ, ಜಾಸ್ತಿ ಆಫರ್ ಬಿಟ್ಟಾಗ ಬೇಗ ಸೋಲ್ಡ್ ಔಟ್ ಆಗಿಬಿಡ್ತವೆ. ಸೊ ನಾವು ಆಫರ್ ಬಿಟ್ಟಾಗಲೇ ತಕ್ಷಣವೇ ನಾವು ಬುಕ್ ಮಾಡಿಕೊಂಡ್ರೆ ನಮಗೆ ಈ ಟಾಪ್ಗಳು ಸಿಗುತ್ತೆ. ನನ್ನ ಸೈಜ್ಗೆ ಎಮ್ ಕರೆಕ್ಟ್ ಸೈಜ್ ಆಗುತ್ತೆ. ನಮ್ಮ ವೆಯ್ಟ್ಗೆ ತಕ್ಕಂತೆ ನಾವು ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಯಾವ ಸೈಜು ಅಂತ. ಸೈಜ್ ಚಾರ್ಟ್ ಕೂಡ ಇರುತ್ತೆ, ನೋಡಿಕೊಂಡು ನಾವು ಬುಕ್ ಮಾಡ್ಕೊಬೇಕು. ನೋಡಿ, ಹೀಗೆ ಪ್ರತಿಯೊಂದು ಕೂಡ ಈ ರೀತಿ ಸುಮಾರು ಇರುತ್ತೆ, 1000 ಗಟ್ಟಲೆ ಕುರ್ತಾಸ್ಗಳಿರುತ್ತೆ. ನಾವು ನೋಡಿಕೊಂಡು ಬುಕ್ ಮಾಡ್ಕೊಬೇಕು. ಈ ಟಾಪನ್ನು ನಾನು ಬುಕ್ ಮಾಡಿದ್ದೀನಿ. ಇಲ್ಲಾಂದರೆ ನಾನು ಯಾವ್ದು ಬುಕ್ ಮಾಡಿದ್ದೀನಿ ಅಂತ ಹೋಗೋದಕ್ಕೆ ನಾನು ಅಕೌಂಟ್ಗೆ ಹೋಗ್ತೀನಿ. ನೋಡಿ, ಇಲ್ಲಿ ನೋಡಿ ಅಕೌಂಟ್ ಇದೆಯಲ್ವಾ, ನಾವು ಏನೇ ಬುಕ್ ಮಾಡಿದರೂ ನಾವು ಅಕೌಂಟ್ಗೆ ಹೋದಾಗ ಅಲ್ಲಿ ಸಿಗುತ್ತೆ, ಅಲ್ಲಿ ಆರ್ಡರ್ ಅಂತ ಬರುತ್ತೆ. ಆರ್ಡರ್ನ ನೋಡಿದಾಗ ನಾನು ಯಾವುದ್ಯಾವುದು ಆರ್ಡರ್ ಮಾಡಿದ್ದೀನಿ ಅನ್ನೋದು ಬರುತ್ತೆ. ನೋಡಿ, ಇದು 3.5 ಸ್ಟಾರ್ಸ್ ಇದೆ, 621 ಇದೆ. ನೋಡಿ, ನಾನು ರಾತ್ರಿ ಬುಕ್ ಮಾಡಿದಾಗ ಇದು ಓನ್ಲಿ 450 ಇತ್ತು. ಯಾಕೆ ಅಂತ ಅಂದರೆ ಸ್ವಲ್ಪ ರಾತ್ರಿ ಆದಮೇಲೆ 11 11 ಗಂಟೆ ಮೇಲೆ ನೋಡಿದ್ರೆ ಮಿಡ್ ನೈಟ್ ಆಫರ್ ಅಂತ ತುಂಬ ಇದೇ ಟಾಪು ಇನ್ನೂ ನಮಗೆ 100 ರೂಪಾಯಿಗೆ ಇನ್ನೂ ಕಡಿಮೆ ಸಿಗುತ್ತೆ. ನೋಡಿ, ಈಗ ನಾನು ರಾತ್ರಿ ಬುಕ್ ಮಾಡಿದಾಗ ಇದು ಕೇವಲ 450 ಇತ್ತು, ಈಗಾಗಲೇ 621 ತೋರಿಸ್ತಾ ಇದೆ. ಸೊ ನಾವು ಜಾಸ್ತಿ ಯಾವ ಟೈಮಲ್ಲಿ ಆರ್ಡರ್ ಮಾಡ್ಕೊಬೇಕು ಅಂದರೆ ಮಿಡ್ ನೈಟ್ 11 ಗಂಟೆ, ಇನ್ನೂ 11 ಗಂಟೆ ಮೇಲೆ ನೋಡಿದ್ರಂತೂ ಇನ್ನೂ ತುಂಬ ಕಡಿಮೆ ಇರುತ್ತೆ. ನೋಡಿ, ಇದೊಂದು ಟಾಪು. ಅದೇ ರೀತಿ ನೋಡಿ, ಇದೊಂದು ನೋಡಿ,
ಇದು ಕೂಡ 500 ಇತ್ತು, ಈಗಾಗಲೇ 621 ತೋರಿಸ್ತಾ ಇದೆ. ಸೊ ನನಗೆ ತುಂಬ ಲೈಕ್ ಆಯಿತು, ಚೆನ್ನಾಗಿದೆ. ಇದೊಂದು ಬುಕ್ ಮಾಡಿದ್ದೀನಿ. ಮತ್ತು ನೋಡಿ ಇದೊಂದು ತುಂಬ ಚೆನ್ನಾಗಿದೆ. ಇದು 400 ಸಮಥಿಂಗ್ ಇತ್ತು. ಕಲರ್ ಬಂದು ನೆವಿ ಬ್ಲೂ ಇದೆ. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ಇದೊಂದನ್ನು ನಾನು ಬುಕ್ ಮಾಡಿದ್ದೀನಿ. ಸೊ ಅದೇ ರೀತಿ ಇದೊಂದು ಕಲರು. ಸೊ ನಾನು ಬುಕ್ ಮಾಡಿದಾಗ ತುಂಬ ಕಡಿಮೆ ಇತ್ತು ರೇಟ್ಗಳು. ನೋಡಿ ಇದು ಓನ್ಲಿ ಈಗ ನೋಡಿ 621 ತೋರಿಸ್ತಾ ಇದೆ. ನೋಡಿ ನಾನು ಬುಕ್ ಮಾಡಿದಾಗ 504 ರೂಪಾಯಿ ಇತ್ತು. ಅದೇ ರೀತಿ ಇದೂ ಅಷ್ಟೇ. ನೋಡಿ ಇದೂ ಅಷ್ಟೇ, ನಾನು ಮಿಡ್ನೈಟು ಬುಕ್ ಮಾಡಿದಾಗ ನೋಡಿ 504 ರೂಪಾಯಿ ಇದೆ. ಆದರೆ ನೋಡಿ ಇವಾಗ ಇದು ಕೂಡ 620 ರೂಪಾಯಿ ತೋರಿಸ್ತಾ ಇದೆ. ಅದಕ್ಕೆ ನಾವು ಮಿಡ್ನೈಟು ಲೇಟಾಗಿ ನಾವು ತಡವಾಗಿ ಮಲಗಿದಾಗ ಸುಮ್ಮನೆ ಒಂದು 5 ನಿಮಿಷ ಒಂದು ಸ್ವಲ್ಪ ನೋಡೋಣ ಅಂಥೇಳಿ ಓಪನ್ ಮಾಡಿದ್ರೆ ನಮಗೇನಾದರೂ ಕುರ್ತಾ ಅವಶ್ಯಕತೆ ಇದ್ದಾಗ ಮಾತ್ರ, ಯಾಕೆಂದರೆ ನೈಟು ಮಲಗಬೇಕಾದ್ರೆ ಮೊಬೈಲ್ ನೋಡಬಾರ್ದು ಅಂತಾರೆ. ಸೊ ಹಾಗಾಗಿ ಏನಾದರೂ ಅವಶ್ಯಕತೆ ಇದ್ದು ನಾವು ಎಚ್ಚರ ಇದ್ದಾಗ, ನಿದ್ದೆ ಬರದೇ ಇದ್ದಾಗ ನಾವು ಈ ರೀತಿ ಓಪನ್ ಮಾಡಿದಾಗ ತುಂಬ ಆಫರ್ ಇರುತ್ತೆ ಮಿಡ್ನೈಟು ಈ ಜಿಯೋದಲ್ಲಿ. ಸೊ ಆ ಟೈಮಲ್ಲಿ ನಾವು ಬುಕ್ ಮಾಡ್ಕೊಬೇಕು. ಬುಕ್ ಮಾಡೋದೆಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಬೇಕು ಅಂತಂದರೆ ಒಂದನ್ನು ನೋಡಿ ಇದು 3.5 ಸ್ಟಾರ್ಸ್ ಇದೆ, 621 ಇದೆ. ನೋಡಿ ನಾನು ರಾತ್ರಿ ಬುಕ್ ಮಾಡಿದಾಗ ಇದು ಓನ್ಲಿ 450 ಇತ್ತು. ಯಾಕೆ ಅಂತ ಅಂದರೆ ಸ್ವಲ್ಪ ರಾತ್ರಿ ಆದಮೇಲೆ 11 11 ಗಂಟೆ ಮೇಲೆ ನೋಡಿದ್ರೆ ಮಿಡ್ ನೈಟ್ ಆಫರ್ ಅಂತ ತುಂಬ ಇದೇ ಟಾಪು ಇನ್ನೂ ನಮಗೆ 100 ರೂಪಾಯಿಗೆ ಇನ್ನೂ ಕಡಿಮೆ ಸಿಗುತ್ತೆ. ನೋಡಿ ಈಗ ನಾನು ರಾತ್ರಿ ಬುಕ್ ಮಾಡಿದಾಗ ಇದು ಕೇವಲ 450 ಇತ್ತು, ಈಗಾಗಲೇ 621 ತೋರಿಸ್ತಾ ಇದೆ. ಸೊ ನಾವು ಜಾಸ್ತಿ ಯಾವ ಟೈಮಲ್ಲಿ ಆರ್ಡರ್ ಮಾಡ್ಕೊಬೇಕು ಅಂದರೆ ಮಿಡ್ ನೈಟ್ 11 ಗಂಟೆ, ಇನ್ನೂ 11 ಗಂಟೆ ಮೇಲೆ ನೋಡಿದ್ರಂತೂ ಇನ್ನೂ ತುಂಬ ಕಡಿಮೆ ಇರುತ್ತೆ. ನೋಡಿ ಇದೊಂದು ಟಾಪು. ಅದೇ ರೀತಿ ನೋಡಿ ಇದೊಂದು ನೋಡಿ ಇದೊಂದು, ಇದು ಕೂಡ 500 ಇತ್ತು, ಈಗಾಗಲೇ 621 ತೋರಿಸ್ತಾ ಇದೆ. ಸೊ ನನಗೆ ತುಂಬ ಲೈಕ್ ಆಯಿತು, ಚೆನ್ನಾಗಿದೆ. ಇದೊಂದು ಬುಕ್ ಮಾಡಿದ್ದೀನಿ. ಮತ್ತು ನೋಡಿ ಇದೊಂದು ತುಂಬ ಚೆನ್ನಾಗಿದೆ. ಇದು 400 ಸಮಥಿಂಗ್ ಇತ್ತು. ಕಲರ್ ಬಂದು ನೆವಿ ಬ್ಲೂ ಇದೆ. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ಇದೊಂದನ್ನು ನಾನು ಬುಕ್ ಮಾಡಿದ್ದೀನಿ. ಸೊ ಅದೇ ರೀತಿ ಇದೊಂದು ಕಲರು. ಸೊ ನಾನು ಬುಕ್ ಮಾಡಿದಾಗ ತುಂಬ ಕಡಿಮೆ ಇತ್ತು ರೇಟ್ಗಳು. ನೋಡಿ ಇದು ಓನ್ಲಿ ಈಗ ನೋಡಿ 621 ತೋರಿಸ್ತಾ ಇದೆ. ನೋಡಿ ನಾನು ಬುಕ್ ಮಾಡಿದಾಗ 504 ರೂಪಾಯಿ ಇತ್ತು. ಅದೇ ರೀತಿ ಇದೂ ಅಷ್ಟೇ. ನೋಡಿ ಇದೂ ಅಷ್ಟೇ, ನಾನು ಮಿಡ್ನೈಟು ಬುಕ್ ಮಾಡಿದಾಗ ನೋಡಿ 504 ರೂಪಾಯಿ ಇದೆ. ಆದರೆ ನೋಡಿ ಇವಾಗ ಇದು ಕೂಡ 620 ರೂಪಾಯಿ ತೋರಿಸ್ತಾ ಇದೆ. ಅದಕ್ಕೆ ನಾವು ಮಿಡ್ನೈಟು ಲೇಟಾಗಿ ನಾವು ತಡವಾಗಿ ಮಲಗಿದಾಗ ಸುಮ್ಮನೆ ಒಂದು 5 ನಿಮಿಷ ಒಂದು ಸ್ವಲ್ಪ ನೋಡೋಣ ಅಂಥೇಳಿ ಓಪನ್ ಮಾಡಿದ್ರೆ ನಮಗೇನಾದರೂ ಕುರ್ತಾ ಅವಶ್ಯಕತೆ ಇದ್ದಾಗ ಮಾತ್ರ, ಯಾಕೆಂದರೆ ನೈಟು ಮಲಗಬೇಕಾದ್ರೆ ಮೊಬೈಲ್ ನೋಡಬಾರ್ದು ಅಂತಾರೆ. ಸೊ ಹಾಗಾಗಿ ಏನಾದರೂ ಅವಶ್ಯಕತೆ ಇದ್ದು ನಾವು ಎಚ್ಚರ ಇದ್ದಾಗ, ನಿದ್ದೆ ಬರದೇ ಇದ್ದಾಗ ನಾವು ಈ ರೀತಿ ಓಪನ್ ಮಾಡಿದಾಗ ತುಂಬ ಆಫರ್ ಇರುತ್ತೆ ಮಿಡ್ನೈಟು ಈ ಜಿಯೋದಲ್ಲಿ. ಸೊ ಆ ಟೈಮಲ್ಲಿ ನಾವು ಬುಕ್ ಮಾಡ್ಕೊಬೇಕು. ಬುಕ್ ಮಾಡೋದೆಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಬೇಕು ಅಂತಂದರೆ ಒಂದನ್ನು ಅದರಲ್ಲಿ ನಾವು ಯಾವುದನ್ನ ಲೈಕ್ ಮಾಡಿರ್ತೀವಿ ಅದನ್ನು ಇಟ್ಕೊಂಡು ಮತ್ತೆ ಇನ್ನೊಂದನ್ನು ನಾವೇನು ಮಾಡ್ತೀವಿ, ರಿಟರ್ನ್ ಹಾಕ್ತೀವಿ. ಸೊ ಹಾಗಾಗಿ ಡೆಲಿವರಿ ಚಾರ್ಜ್ ಆಗ ಒಂದು 20 ರೂಪೀಸು 30 ರೂಪೀಸು ಆಗುತ್ತೆ. ಸೊ ಹೀಗೆ ನಾವು ಮಾಡ್ಕೊಳ್ತೀವಿ. ನೋಡಿ ಈ ಟಾಪ್ ಕೂಡ ನನಗೆ ತುಂಬ ಇಷ್ಟ ಆಗಿತ್ತು ರಾತ್ರಿ. ಇದು ನೋಡಿ ಈಗ 700 ಸಮಥಿಂಗ್ ತೋರಿಸ್ತಿದೆ. ರಾತ್ರಿ ಕೂಡ ಇದು ಬರೀ ಓನ್ಲಿ 400 ಸಮಥಿಂಗ್ ತೋರಿಸ್ತಾ ಇತ್ತು. ನೋಡಿ ಈ ಟಾಪು ನೋಡಿ ಬ್ರೌನ್ ಕಲರ್ ಅಂತೆ. ನೋಡಿ ನನಗೆ ಸೈಜು ಎಮ್ ಬೇಕು, ಎಮ್ನ ಓಕೆ ಮಾಡಿಕೊಂಡು ಇಲ್ಲಿ ಆ್ಯಡ್ ಟು ಬ್ಯಾಗ್ ಅಂತಿದೆಯಲ್ವಾ ಅಲ್ಲಿಗೆ ಹಾಕೋಣ. ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಬ್ಯಾಗ್ ಥರನೇ ಒಂದು ಸಿಂಬಲ್ ಇದೆ, ಅದನ್ನು ಟಚ್ ಮಾಡೋಣ. ಟಚ್ ಮಾಡಿದಾಗ ನೋಡಿ 717 ರೂಪೀಸ್ ಇದೆ. ಈಗ ನಾವು ಪ್ರೋಸೆಸ್ ಯಾವ ರೀತಿ ಇದೆ ಪ್ರೋಸೆಸ್ಸು ನೋಡಿ 700 ಸಮಥಿಂಗ್ ಇದೆ. ನೋಡಿ ಡೆಲಿವರಿ ಚಾರ್ಜ್ ನಾನು ಹೇಳ್ದಂಗೆ ನೋಡಿ 845 ತೋರಿಸ್ತಾ ಇದ್ದಾರೆ. ಡೆಲಿವರಿ ಚಾರ್ಜ್ ಕೂಡ ಇದಕ್ಕೆ ಹ್ಯಾಡ್ ಆಗಿದೆ
ನೋಡಿ ನೋಡ್ತಾ ಇದ್ದೀರಲ್ಲ, ಡೆಲಿವರಿ ಫೀಸು 99 ರುಪೀಸ್ ಕೂಡ ಇದೆ. ಪ್ಲಾಟ್ಫಾರಮ್ ಫೀಸ್ ಕೂಡ 29 ಸೇರಿ 845 ಆಯಿತು. ನೋಡಿ ಎಷ್ಟೊಂದು ಆಯಿತು. ಈ ರೀತಿ ಒಂದು ಕುರ್ತಾಸ್ನ ನಾವು ಬುಕ್ ಮಾಡಿಕೊಂಡ್ರೆ ಈ ರೀತಿ ನಾವು ಜಾಸ್ತಿ ಇದನ್ನು ಅಮೌಂಟ್ನ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ನಾವು ಮತ್ತೆ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿ ಇನ್ನೊಂದು ಟಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಇದೊಂದು ಚೆನ್ನಾಗಿದೆ ಅಂದ್ಕೊಳ್ಳೋಣ. ನೋಡಿ ಇದು ಎಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೈಜು. ಮತ್ತು ನಾವು ಆ್ಯಡ್ ಟು ಬ್ಯಾಗ್ ಹೋಗೋಣ. ನೋಡಿ ಇಲ್ಲಿ ಬ್ಯಾಗ್ ಸಿಂಬಲ್ ಹತ್ರ ಟಚ್ ಮಾಡಿದಾಗ ನೋಡಿ ಎರಡು ಸೇರಿ ಈಗ ಎಷ್ಟಾಯಿತು, ಟೋಟಲ್ ಪ್ರೈಸ್ ಬಂದು 1367 ರುಪೀಸ್ ಆಯಿತು. ನೋಡಿ ಇಲ್ಲಿ ಡೆಲಿವರಿ ಫೀಸ್ ಅಂತಿದೆಯಲ್ಲ, ನೋಡಿ 99 ರುಪೀಸು. ನೋಡಿ ಇದು ಲೆಸ್ ಆಗಿದೆ, ಇರಲ್ಲ. ಓನ್ಲಿ ಇದು ಎಷ್ಟೇ ನಾವು ಬುಕ್ ಮಾಡಿದ್ರು ಇದು ಪ್ಲಾಟ್ಫಾರಮ್ ಫೀಸ್ ಇದ್ದೇ ಇರುತ್ತೆ 29 ರುಪೀಸು. ನೋಡಿ ಈಗ 1367 ಆಗುತ್ತೆ. ಈ ರೀತಿ ನಾವು ಯಾವುದೇ ಬುಕ್ ಮಾಡಬೇಕಾದ್ರೂ ಸಹ ನಾವು 1200 ಮೇಲೆ ಬುಕ್ ಮಾಡಿಕೊಂಡ್ರೆ ನಮಗೆ ಡೆಲಿವರಿ ಚಾರ್ಜು ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾವು ಫ್ರೀ ಟೈಮಲ್ಲಿ ಇದ್ದಾಗೆಲ್ಲ ನಾನು ನೋಡಿಕೊಂಡು ಈ ರೀತಿ ಹಾರ್ಟ್ ಸಿಂಬಲ್ ಇದೆಯಲ್ವಾ, ಇದರಲ್ಲಿ ನಾನು ಇಟ್ಕೊಂಡಿರ್ತೀನಿ. ನಾನು ಯಾವುದ್ಯಾವುದು ಲೈಕ್ ಮಾಡ್ತೀನಿ ಆ ಟಾಪ್ಸ್ನೆಲ್ಲ ನಾನು ಇದರಲ್ಲಿ ಇಟ್ಕೊಂಡು ಆಗಾಗ ನಾನು ನೋಡ್ಕೊಳ್ತಾ ಇರ್ತೀನಿ. ಬಹುಮುಖ್ಯವಾಗಿ ಇನ್ನೊಂದು ಸೆಟ್ ಬೇಕು, ತುಂಬ ಚೆನ್ನಾಗಿರಬೇಕು, ಸ್ವಲ್ಪ ಗ್ರ್ಯಾಂಡಾಗೂ ಇರಬೇಕು, ಮತ್ತು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿರಬೇಕು ಅಂದರೆ ನಾನು ಯಾವುದನ್ನ ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ಫ್ಯಾಷರ್ ಕಂಪ್ನಿ ತುಂಬ ಚೆನ್ನಾಗಿದೆ. ಫ್ಯಾಷರ್ ಕಂಪ್ನಿ ನೋಡಿ, ನಾವು FASHOR ಫ್ಯಾಷರ್ ಅಂತ ತಕ್ಷಣವೇ ಬಂದ್ಬಿಡ್ತು. ಫ್ಯಾಷರ್ ಕುರ್ತಾ ಸೆಟ್ ಫಾರ್ ವುಮೆನ್. ಇದನ್ನು ಟಚ್ ಮಾಡಿದಾಗ ನೋಡಿ, ಇದಂತೂ ಅಪ್ಪ ಈ ಬ್ರ್ಯಾಂಡ್ ಅಂತೂ ತುಂಬ ಮಾಡಿಸಿದಂತಹ ಜೋಡಿ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಇದರಲ್ಲೂ ಆಫರ್ ಬಿಟ್ಟಾಗ ನೋಡಿ ನಾವು ಬುಕ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ಕಾಟನ್ ಕುರ್ತಾದಿಂದ, ಸಿಲ್ಕ್ ಕುರ್ತಾದಿಂದ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಾನು ವೇರ್ ಕೂಡ ಮಾಡಿದ್ದೀನಿ. ಅದು ಗೌನನ್ನು ನ್ಯೂ ಇಯರ್ ಟೈಮಲ್ಲಿ ಹಾಕ್ಕೊಂಡಿದ್ದೆ. ಅದು ಮಿಂತ್ರಾದಲ್ಲಿ 4000 ಇತ್ತು. ನಾನು ಅದನ್ನು ಅಜಿಯೋದಲ್ಲಿ ನಾನು ಸರ್ಚ್ ಮಾಡಿದಾಗ, ಮಿಂತ್ರಕ್ಕೆ ಕಂಪೇರ್ ಮಾಡಿದಾಗ ಮಿಡ್ ನೈಟ್ ಟೈಮ್ನಲ್ಲಿ ಅಜಿಯೋದಲ್ಲಿ ತುಂಬ ಕಡಿಮೆ ಇರುತ್ತೆ, ಬೆಲೆಗಳು ತುಂಬ ಕಡಿಮೆ ಇರುತ್ತೆ. ಸೊ ಅಲ್ಲಿ 4000 ಇದ್ದಂಥ ಗೌನು ಇಲ್ಲಿ ನನಗೆ ಕೇವಲ 1200 ಸಮಥಿಂಗೆಲ್ಲ ಸಿಕ್ತು. ಸೊ ನನಗೆ ತುಂಬ ಖುಷಿ ಆಗ್ತು. ನಾವು ಸರ್ಚ್ ಮಾಡಿ ನಾವು ತೊಗೋಬೇಕು. ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಹಾಕಿದ್ನಲ್ಲ ಫಸ್ಟು ನ್ಯೂ ಇಯರಲ್ಲಿ ಹಾಕಿದ್ನಲ್ಲ, ನೋಡಿ ಸೇಮ್ ಕುರ್ತಾ ನೋಡಿ ತುಂಬ ಚೆನ್ನಾಗಿದೆ. ಬೀಬಾದಂತೂ ಮಾಡಿಸಿದಂಥ ಬ್ರ್ಯಾಂಡು, ಆದರೆ ಕಾಸ್ಟ್ಲಿ ಇರುತ್ತೆ. ಸೊ ನಾವು ಸರ್ಚ್ ಮಾಡಿ ತೊಗೋಬೇಕು. ನೋಡಿ ಇದು 3999 ಇದೆ, ಅಂದರೆ 4000 ಇತ್ತು. ಸೊ ನನಗೆ ಕೇವಲ 1200 ಅಷ್ಟು ಅಲ್ಲಿ ಸಿಕ್ಕಿತ್ತು. ಈಗ ಯಾವುದೂ ಇಲ್ಲ, ಇದು ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ಹಾಗಾಗಿ ಬೀಬಾ ಕಂಪ್ನಿದು ತುಂಬ ಚೆನ್ನಾಗಿರುತ್ತೆ. ನೋಡಿ ಇದೊಂದು ಇಟ್ಕೊಂಡಿದ್ದೀನಿ, ಮತ್ತು ಇದೊಂದು ವುಮೆನ್ ಗೌನು. ನೋಡಿ ಇದು 2399 ಇದೆ. ಇದು ಯಾವಾಗಾದರೂ ಆಫರ್ ಬಿಟ್ಟಾಗ ಇನ್ನೂ ಕಮ್ಮಿ ಆದರೆ ಬುಕ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ ಇದು ಬೀಬಾ ಕಂಪ್ನಿದು, ಮತ್ತು ಫ್ಯಾಷರ್ ಕಂಪ್ನಿದು, ಆವಾಸ. ನೋಡಿ ಇದೇ ಕಂಪ್ನಿಗಳದ್ದೇ ಜಾಸ್ತಿ ನಾನು ಯೂಸ್ ಮಾಡ್ತಕ್ಕಂಥದ್ದು. ಮತ್ತು ಆವಾಸದಲ್ಲೂ ಸಹ ತುಂಬ ಚೆನ್ನಾಗಿರೋದು ಬೇಕು ಅಂತಂದರೆ ಆವಾಸ ಸೆಟ್ಸ್ ಅಂತ ಹೊಡಿಬೇಕು. ಆವಾಸ ಸೆಟ್ ಅಂತ ಹೊಡೆದಾಗ ಅದರಲ್ಲೂ ಸಹ ಫಂಕ್ಷನ್ ವೇರ್ ಮಾಡ್ತಕ್ಕಂತಹ ಕುರ್ತಾಸ್ಗಳೆಲ್ಲ ಬರುತ್ತೆ. ಅಟ್ಲೀಸ್ಟು ನಾವು ಬುಕ್ ಮಾಡಿರ್ತೀವಿ, ಬಂದಿರುತ್ತೆ, ನಮಗೆ ಇಷ್ಟ ಆಗಿಲ್ಲ ಅಂತಂದರೂ ಕೂಡ ನಾವೇನು ಮಾಡ್ಬೋದು, 15 ಡೇಸ್ ಒಳಗಡೆ ನಾವು ರಿಟರ್ನ್ ಮಾಡ್ಬೋದು. ರಿಟರ್ನ್ದು ಕೂಡ ತುಂಬ ಸಿಂಪಲ್ ಇರುತ್ತೆ. ಮಾಮೂಲಿ ಇಲ್ಲಿ ಸೇಮ್ ಅಕೌಂಟ್ಗೆ ಹೋಗ್ಬಿಟ್ಟು ನಾವು ಆರ್ಡ್ರ್ ಮಾಡಿರ್ತೀವಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಆಗ ಇದು ಮಾಡಿದಾಗ ಅಲ್ಲಿ ಕೆಳಗಡೆ ಈಗ ನಂದೆಲ್ಲ ಇದಾಗ್ಬಿಟ್ಟಿದೆ. ಸೊ ನೋಡಿ ಈ ಥರ ಕೆಳಗಡೆ ಬರುತ್ತೆ ರಿಟನ್ನು ಮತ್ತು ಎಕ್ಸ್ಚೇಂಜ್ ಅಂತೆಲ್ಲ ಇದಿರುತ್ತೆ. ಅದನ್ನು ನೋಡಿಕೊಂಡು ನಾವು ರಿಟರ್ನ್ಗೆ ಹಾಕೊಬೋದು. ಅಮೌಂಟ್ ಕೂಡ ಎ ಜಿಯೋ ವ್ಯಾಲೆಟ್ ಬೇಕಾದರೂ ನಮ್ಮ ಅಮೌಂಟನ್ನ ನಾವು ಸೇವ್ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಅಕೌಂಟ್ ನಂಬರ್ ಕೊಟ್ಟರೆ ನಾವು ಯಾವತ್ತು ರಿಟರ್ನ್ ಮಾಡಿರ್ತೀವಿ ಆ ಮಾರನೆಗೆ ನಮ್ಮದು ಅಮೌಂಟ್ ಬಂದುಬಿಡುತ್ತೆ. ಸೊ ಹಾಗಾಗಿ ಏನು ನಮಗೆ ಇದರಿಂದ ಲಾಸ್ ಆಗಲ್ಲ. ಆನ್ಲೈನ್ ಶಾಪಿಂಗ್ ಮೂಲಕ ನಮಗೆ ಟೈಮ್ ಉಳಿತಾಯ ಆಗುತ್ತೆ. ಸೊ ನಮಗೆ ಟೈಮ್ ಇಲ್ಲ, ಅರ್ಜೆಂಟ್ ನಮಗೆ ಬೇಕೇ ಬೇಕು ಅಂದರೆ ನಾವು ಆನ್ಲೈನಲ್ಲಿ ತರಿಸ್ಕೊಬೋದು. ಇದರಲ್ಲಿ ಒಂದು 4-5 ಡೇಸ್ ಅಲ್ಲಿ ಬಂದುಬಿಡುತ್ತೆ. ಹಳ್ಳಿಗಳಾದರೆ ಇನ್ನೊಂದು 2 ಡೇಸ್ ಲೇಟ್ ಆಗಿಬಿಡುತ್ತೆ.
ಆಗ್ಬೋದು. ಬನ್ನಿ ನೋಡಿ, ಇದೇ ಬ್ರ್ಯಾಂಡು ನೀವು ಕೂಡ ಟ್ರೈ ಮಾಡಿ ಒಂದ್ಸಲ, ನಿಮಗೂ ಖುಷಿಯಾಗುತ್ತೆ. ಕಡಿಮೆ ಮಿಡ್ನೈಟ್ ನಾನು ಹೇಳ್ತಿದ್ದೀನಲ್ಲ, ಮಿಡ್ನೈಟು ಮತ್ತು ಅಲ್ಲಿರ್ತಕ್ಕಂಥ ಸ್ಟಾರ್ನ ನೋಡಿ ನೀವು ಬುಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಮತ್ತು ನೆಕ್ಸ್ಟ್ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನಿಮಗೆ ಇನ್ನೂ ಉಪಯೋಗ ಆಗ್ತಕ್ಕಂತಹ ನೆಕ್ಸ್ಟ್ ವಿಡಿಯೋವನ್ನು ನಿಮಗೆ ಶೀಘ್ರದಲ್ಲೇ ನಿಮಗೆ ತಲುಪಿಸ್ತೀನಿ. ನೆಕ್ಸ್ಟು ಈಗ ನಾನು ಬುಕ್ ಮಾಡಿದ್ದೀನಲ್ಲ 5 ಕುರ್ತಾಸು, ಅದು ಬಂದಾದಮೇಲೆ ನಿಮಗೆ ತೋರಿಸ್ತೀನಿ. ಒಂದು 2 ಮಿನಿಟ್ಸ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಇರುತ್ತೆ, ಯಾವ ರೇಟ್ ಇದೆ ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ಟೈಮ್ ಆಯಿತು, ನನಗೆ ಕಾಫಿ ಬೇಕು. ಈಗ ತಾನೇ ಸ್ಕೂಲಿಂದ ಬಂದು ನಿನ್ನೆ ನಾನು ಬುಕ್ ಮಾಡೋದ್ನೆಲ್ಲ ತುಂಬ ಕಡಿಮೆ ಇತ್ತು, ಜಾಸ್ತಿ ಡಿಸ್ಕೌಂಟ್ ಬಿಟ್ಟಿದ್ದಾನೆ, ನಿಮಗೆಲ್ರಿಗೂ ಸಹ ಯೂಸ್ ಆಗಲಿ ಅಂಥೇಳಿ ನಾನು ತುಂಬ ಫಾಸ್ಟಾಗಿ ಈ ವಿಡಿಯೋ ಮಾಡಿದ್ದೀನಿ. ಸೊ ಬಾಯ್ ಫ್ರೆಂಡ್ಸ್.